ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಯಾವ 7 ವಿಗ್ರಹಗಳನ್ನ ದೇಗುಲದಲ್ಲಿ ಇಡಬಾರದು ಅನ್ನೋದನ್ನ ನೋಡೋಣ. ಮನೆಯ ದೇವರ ಕೋಣೆ ಶಕ್ತಿಯ ಕೇಂದ್ರ. ಮೊದಲಿಗೆ ನಟರಾಜ ವಿಗ್ರಹವನ್ನ ದೇವರ ಕೋಣೆಯಲ್ಲಿ ಇಡಲೇಬಾರದು. ನಟರಾಜ ಅಂದ್ರೆ ನಾಟ್ಯ ಮಾಡುತ್ತಿರುವ, ತಾಂಡವ ನೃತ್ಯ ಮಾಡುವ ಶಿವ. ಇಂತಹ ಮೂರ್ತಿ ದೇವರ ಕೋಣೆಯಲ್ಲಿದ್ರೆ ಮನೆಯಲ್ಲೂ ತಾಂಡವ ಆಗುತ್ತೆ. ಅಂದ್ರೆ ಮನೆ ಸದಸ್ಯರ ನಡುವೆ ಜಗಳ ಆಗಿ ಮನಸ್ತಾಪ ಉಂಟಾಗುತ್ತೆ. ಮನೆಯಲ್ಲಿ ಶಾಂತಿ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ಮನೆಯಲ್ಲಿ ಈ ಮೂರ್ತಿ ಇದ್ರೆ ಇವತ್ತೇ ಅದನ್ನ ಯಾವುದೇ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ದಾನ ಮಾಡಿ. ಮನೆಯ ದೇವರ ಕೋಣೆಯಲ್ಲಿ ಇಡಲೇಬಾರದಂತಹ ಇನ್ನೊಂದು ಮೂರ್ತಿ ಅಂತಂದ್ರೆ ಮಹಾಕಾಳಿಯ ವಿಗ್ರಹ ಅಥವಾ ಫೋಟೋ. ಮಹಾಕಾಳಿ ರೂಪ ಧ್ವಂಸಕ ರೂಪ. ಅಂದ್ರೆ ರಾಕ್ಷಸರನ್ನು ಧ್ವಂಸ ಮಾಡೋದಕ್ಕಾಗಿ ದೇವಿ ಕಾಳಿ ರೂಪವನ್ನ ಧರಿಸಿದ್ದು. ಹಾಗಾಗಿ ಇಂತಹ ಭಯಾನಕ ರೂಪ ಮನೆಯಲ್ಲಿ ಇಡಲೇಬಾರದು. ಮನೆಯಲ್ಲಿ ಯಾವಾಗ್ಲೂ ಸೌಮ್ಯ ರೂಪದ ಮೂರ್ತಿಯನ್ನೇ ಇಡಬೇಕು. ರೌದ್ರ ರೂಪದ ಮೂರ್ತಿ ಮನೆಯಲ್ಲಿದ್ರೆ ಮನೆ ಜನರು ಕೂಡ ಯಾವಾಗ್ಲೂ ಕೋಪದಿಂದ ಇರ್ತಾರೆ. ಮಾತಿಗೂ ಕೋಪ ಮಾಡ್ತಾ ಜಗಳ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂತಹ ಮೂರ್ತಿ ಇದ್ರೂ ಅದನ್ನ ದೇವಾಲಯಕ್ಕೆ ತಗೊಂಡು ಹೋಗಿ ಅಲ್ಲೇ ಒಂದು ಕಡೆ ಗೌರವದಿಂದ ಇಟ್ಬಿಡಿ. ಇದಲ್ಲದೆ ಶನಿದೇವನ ಮೂರ್ತಿ ಕೂಡ ಮನೆಯಲ್ಲಿ ಇಡಬಾರದು. ಶನಿದೇವನನ್ನ ಬ್ರಹ್ಮಾಂಡದ ನ್ಯಾಯಾಧೀಶ ಅಂತಾರೆ. ಶನಿದೇವನಿಗೆ ಅವರ ಪತ್ನಿಯಿಂದ ಶಾಪ ಸಿಕ್ಕಿದೆ ಅಂತೆ. ನಿನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅವರ ಜೀವನ ನಾಶ ಆಗತ್ತೆ ಅನ್ನೋದಾಗಿತ್ತು ಆ ಶಾಪ. ಹಾಗಾಗಿ ತಪ್ಪಿಯೂ ಶನಿದೇವನ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಲೇಬೇಡಿ. ಇದರಿಂದ ಮನೆಯವರ ಮೇಲೆ ಶನಿದೇವನ ದೃಷ್ಟಿ ಬಿದ್ದು ನಿಮ್ಮ ಜೀವನವೇ ಹಾಳಾಗಬಹುದು. ಹಾಗಾಗಿ ಇವತ್ತೇ ಆ ಮೂರ್ತಿಯನ್ನ ಮನೆಯಿಂದ ತಗೊಂಡು ಹೋಗಿ ಶನಿದೇವನ ಮಂದಿರದಲ್ಲಿ ಗೌರವದಿಂದ ಇಟ್ಬಿಟ್ಟು ಬನ್ನಿ. ಮನೆಯಲ್ಲಿ ಇಡ್ಲೇಬಾರದಂತಹ 4ನೇ ಮೂರ್ತಿ ಅಂತಂದ್ರೆ ಭೈರವೇಶ್ವರನ ಮೂರ್ತಿ ಅಥವಾ ಚಿತ್ರ. ಭೈರವ ಶಿವನ ಇನ್ನೊಂದು ಅವತಾರ. ಭೈರವನನ್ನ ತಂತ್ರವಿಜ್ಞಾನದ ಸಾಮ್ರಾಟ ಎನ್ನಲಾಗುತ್ತೆ. ಹಾಗಾಗಿ ಭೈರವನ ಪೂಜೆ ಮಾಡೋದಾದ್ರೆ ತಂತ್ರಮಂತ್ರಗಳ ಮೂಲಕವೇ ಪೂಜೆ ಮಾಡಬೇಕು. ನಿಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಭೈರವ ಪೂಜೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂತಹ ಫೋಟೋಗಳನ್ನು ಕೂಡ ಮನೆಯಲ್ಲಿಡಬೇಡಿ. ಲಕ್ಷ್ಮೀದೇವಿ ವಿಗ್ರಹ ಮನೆಯಲ್ಲಿದ್ರೆ ಸಂಪತ್ತು ವೃದ್ಧಿಯಾಗುತ್ತೆ, ಶ್ರೀಮಂತರಾಗ್ತೀರಿ ಅನ್ನೋದನ್ನ ನೀವು ಕೇಳಿದ್ದೀರಿ. ಹಾಗಾಗಿ ಲಕ್ಷ್ಮೀದೇವಿಯ ವಿಗ್ರಹವನ್ನ ಮನೆಗೆ ತಂದು ಇಟ್ಟಿರಲೂಬಹುದು. ಆದ್ರೆ ತಪ್ಪಿಯೂ ನಿಂತ್ಕೊಂಡಂತಹ ಸ್ಥಿತಿಯಲ್ಲಿರೋ ಲಕ್ಷ್ಮೀದೇವಿಯ ವಿಗ್ರಹ ಮನೆಯಲ್ಲಿ ಇಡ್ಲೇಬೇಡಿ. ಯಾಕಂದ್ರೆ ನಿಂತಿರುವಂತಹ ಲಕ್ಷ್ಮೀದೇವಿ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಿಲ್ಲ. ಬದಲಾಗಿ ಯಾವಾಗ ಬೇಕಾದ್ರೂ ಮನೆಯಿಂದ ಹೊರಟು ಹೋಗ್ಬೋದು. ಹಾಗಾಗಿ ನಿಂತಿರೋ ಸ್ಥಿತಿಯಲ್ಲಿರುವ ಲಕ್ಷ್ಮಿ, ಗಣೇಶ, ಸರಸ್ವತಿ ಫೋಟೋವನ್ನ ಮನೆಯಲ್ಲಿ ಇಡ್ಲೇಬೇಡಿ. ಇದರಿಂದ ನಿಮ್ಮ ಮನೆಯ ಸಂಪತ್ತು ಸಮೃದ್ಧಿ ನಷ್ಟವಾಗುತ್ತೆ. ಲಕ್ಷ್ಮಿ, ಗಣೇಶ, ಸರಸ್ವತಿ ನಿಂತಿರುವಂತಹ ಫೋಟೋ ಇದ್ರೆ ಕೂಡ್ಲೆ ಅದನ್ನ ಅಲ್ಲಿಂದ ತೆಗಿರಿ. ಇನ್ನು ನೀವು ಮನೆಯಲ್ಲಿ ಇಡ್ಲೇಬಾರದಂತಹ ಇನ್ನೊಂದು ಮೂರ್ತಿ ಅಂತಂದ್ರೆ ರಾಹುವಿನ ಮೂರ್ತಿ. ಸಮುದ್ರ ಮಂಥನದ ಸಮಯದಲ್ಲಿ ಬಂದಂತಹ ದೈತ್ಯ ರಾಹುವನ್ನ ಶ್ರೀಹರಿ ತನ್ನ ಸುದರ್ಶನ ಚಕ್ರದಿಂದ 2 ಭಾಗ ಮಾಡಿ ರಾಹು ಮತ್ತು ಕೇತುವನ್ನಾಗಿಸಿದ್ದ. ರಾಹು ಅಮೃತ ಸೇವಿಸಿದ್ದರಿಂದ ಅಮರನಾಗಿ ನವಗ್ರಹಗಳಲ್ಲಿ ಸ್ಥಾನ ಪಡಿತಾನೆ. ಆದ್ರೂ ರಾಹು ಮತ್ತು ಕೇತುವನ್ನ ವಿಧ್ವಂಸಕ ಶಕ್ತಿ ಅಂತ ಪರಿಗಣಿಸಲಾಗೋದ್ರಿಂದ ರಾಹು ಮತ್ತು ಕೇತುವಿನ ಪ್ರತ್ಯೇಕ ವಿಗ್ರಹ ಅಥವಾ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಲೇಬಾರದು. ಒಂದ್ ವೇಳೆ ನವಗ್ರಹ ಯಂತ್ರಗಳ ಪೂಜೆ ಮಾಡಿದ್ರೆ ಅದರಿಂದ ಏನೂ ಸಮಸ್ಯೆ ಇಲ್ಲ. ಆದ್ರೆ ರಾಹು ಕೇತುವಿನ ಪ್ರತ್ಯೇಕ ಮೂರ್ತಿ ಮಾತ್ರ ಮನೆಗೆ ತರೋದೇ ಬೇಡ. ಇದರಿಂದ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಈ ರೀತಿಯ ದೇವರ ಮೂರ್ತಿ ಅಥವಾ ಫೋಟೋಗಳಿದ್ರೆ ಇವತ್ತೇ ಅವುಗಳನ್ನ ಹೊರತೆಗೆದು ದೇವಾಲಯಗಳಲ್ಲಿ ದಾನ ಮಾಡೋದನ್ನ ಮರಿಬೇಡಿ. ಅಷ್ಟೇ ಅಲ್ಲ, ದೇವರ ಮೂರ್ತಿ ಅಥವಾ ಫೋಟೋಗಳನ್ನ ಇಡೋದಕ್ಕೆ ಇನ್ನೂ ಕೆಲವೊಂದು ನಿಯಮಗಳಿವೆ. ದೇವರ ತುಂಡಾದ ಮೂರ್ತಿ, ಹರಿದ ಫೋಟೋಗಳನ್ನ ಮಂದಿರದಲ್ಲಿ ಇಡ್ಲೇಬಾರದು. ಅಷ್ಟೇ ಅಲ್ಲ, ಒಂದೇ ದೇವರ 2 ಫೋಟೋಗಳನ್ನು ಕೂಡ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬಾರದು.